ಇದನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತೆ ರಾಜಣ್ಣ ಅವ್ರಿಗೆ ಕೇಳಬೇಕು ಈ ಪ್ರಶ್ನೆ ನೀವು. ಥ್ಯಾಂಕ್ ಯು. ಇರ್ಲಿ ಬಾ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ನಲ್ಲಿ ಇವತ್ತೇನು ಆಂತರಿಕ ಗೊಂದಲದಿಂದ ಇವತ್ತೇನೇನು ಪ್ರಕರಣಗಳು ಹೊರಗೆ ಬರ್ತಾ ಇದೆ ಎಲ್ಲವೂ ಕೂಡ ಬಹಿರಂಗ ಆಗಲಿ. ನಾನು ಕಳೆದ ಕೆಲವು ತಿಂಗಳುಗಳಿಂದನೇ ಹೇಳಿದ್ದೆ, ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೀತದೆ ಅನ್ನುವ ಮಾತನ್ನು ಕೂಡ ಹೇಳಿದ್ದೆ. ಇವತ್ತು ಈ ರೀತಿ ಬೆಳವಣಿಗೆಗಳು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಥ್ಯಾಂಕ್ ಯು. ಹಿಂದೆ ವಿಧಾನ ಪರಿಷತ್ನಲ್ಲಿ ಧರ್ಮೇಗೌಡರು ಸಭಾಧ್ಯಕ್ಷರಿದ್ದಾಗ ಅಂದಿನ ವಿರೋಧ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ಸದಸ್ಯರ ನಡವಳಿಕೆ ಆಗಿತ್ತು ಅಂತ ಹೇಳಿದ್ರೆ ಸಭಾಧ್ಯಕ್ಷನ ಪೀಠದ ಸಮೇತವಾಗಿ ಅವರನ್ನ ಹೊರಗೆ ಆಚೆಗೆ ತಳ್ತಕ್ಕಂಥ ಕೆಲಸ ಮಾಡಿದ್ರು, ಕುರ್ಚಿ ಮೇಲೆ ಕೂತಿದ್ದಂತ. ಇದು ಹಿಂದೆ ನಡೆದಿದೆ. ಆದರೆ ನಾನು ಇವತ್ತೇನು ಹೇಳಕ್ ಹೊರಟಿದ್ದೇನೆ ಅಂತ ಹೇಳಿದ್ರೆ 18 ಶಾಸಕರ ಅಮಾನತನ್ನು ಯಾವುದಕ್ಕೋಸ್ಕರ ಮಾಡಿದ್ದಾರೆ? ನಾವು ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಯ ವಿರುದ್ಧ ನಮ್ಮ ಶಾಸಕರು ಧರಣಿ ಮಾಡಬೇಕಾದ್ರೆ, ಬೇರೆ ವಿಚಾರಗಳನ್ನು ತೆಗೆದುಕೊಂಡು ಹೋರಾಟ ಮಾಡಬೇಕಾದ್ರೆ ಸಭಾಧ್ಯಕ್ಷ ಯಾರನ್ನೂ ಕೂಡ ಆ ಮಾರ್ಷಲ್ಗಳನ್ನ ನೋಡಿದಿರಿ ಎಲ್ಲರೂ ಕೂಡ. ನೀವು ಮಾರ್ಷಲ್ಗಳು ನಮ್ಮ ಶಾಸಕರನ್ನ ತಡೆಯಕ್ಕೆ ಪ್ರಯತ್ನ ಮಾಡಿದಾಗ ಸ್ಪೀಕರ್ ಅವರೇ ಬಿಡಿ ಬಿಡಿ ಅಂತೇಳಿ ಬಿಡಿಸಿದ್ದಾರೆ. ಆದರೆ ಒಟ್ಟಾರೆಯಾಗಿ ಶಾಸಕರ ವರ್ತನೆ ಸರಿಯಾಗಿರಲಿಲ್ಲ ಅನ್ನುವ ಅಭಿಪ್ರಾಯ ಸದನದ ಸಭಾಧ್ಯಕ್ಷರಿಗೆ ಸ್ಪೀಕರ್ಗೆ ಬಂದಿದ್ದೇ ಆದರೆ ಅವರಿಗೆ ಅಧಿಕಾರ ಎಷ್ಟಿದೆ ಅದಕ್ಕೆ ಸೀಮಿತವಾಗಿ ಅವರ ಆದೇಶನ ಮಾಡಬೇಕಾಗಿತ್ತು. ಆ ಅಧಿವೇಶನದಲ್ಲಿ ಮೊನ್ನೆ ನಡೆದಂಥ ಅಧಿವೇಶನ ಎಷ್ಟು ದಿನಗಳ ಕಾಲ ಇತ್ತು? ಇನ್ನು 2 ದಿನ ಇದ್ದು 2ಕ್ಕೆ ಅಮಾನತ್ ಮಾಡ್ಬೋದಿತ್ತು, 1 ದಿನ ಇದ್ರೆ 1 ದಿನಕ್ಕೆ ಅಮಾನತ್ ಮಾಡ್ಬೋದಿತ್ತು. 6 ತಿಂಗಳು ಅಮಾನತ್ತು ಮಾಡೋದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಈಗಾಗಲೇ ನಮ್ಮ ಹಿಂದಿನ ಸ್ಪೀಕರ್ ಆಗಿದ್ದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಮತ್ತೆ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳು ಕೂಡ ಅಭಿಪ್ರಾಯ ಕೊಟ್ಟಿದ್ದಾರೆ. ಅಮಾನತ್ತಿನ ಜೊತೆಗೆ 6 ತಿಂಗಳು ಅಮಾನತ್ತಿನ ಜೊತೆಗೆ ಏನೇನೋ ಕಂಡೀಷನ್ಸ್ಗಳು ಹಾಕಿದ್ದಾರೆ. ಕಮಿಟಿ ಮೀಟಿಂಗ್ಗಳಲ್ಲಿ ಭಾಗವಹಿಸೋ ಹಾಗಿಲ್ಲ, ನಾಳೆ ಪುರಸಭೆ ಮತ್ತೊಂದು ಚುನಾವಣೆ ಬಂತು ಅಂತ ಹೇಳಿದ್ರೆ ವೋಟ್ ಹಾಕಾಗಿಲ್ಲ. ಇದು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿ ನಡೆ. ಹಾಗಾಗಿ ನಾವು ನಿನ್ನೆ ಆಗ್ರಹ ಮಾಡಿದ್ದೇವೆ, ಒತ್ತಾಯ ಮಾಡಿದ್ದೇವೆ, ಮನವಿ ಮಾಡಿದ್ದೇವೆ. ಯಾವುದೋ ಒಂದು ಕೆಟ್ಟಗಳಿಗೆ ಸಭಾಧ್ಯಕ್ಷರು ನಡ್ಕೊಂಡಿದ್ದಾರೆ ಅನ್ನೋ ಭಾವನೆ ನಮ್ಮದು ಕೂಡ ಇದೆ. ಮತ್ತೊಮ್ಮೆ ತಮ್ಮ ಮೂಲಕ ಮಾನ್ಯ ಗೌರವಾನ್ವಿತ ಸಭಾಧ್ಯಕ್ಷರಿಗೆ ವಿನಂತಿ ಮಾಡ್ತೇವೆ, ಖಂಡಿತ ಈ ರೀತಿ 6 ತಿಂಗಳು ಅಮಾನತ್ ಮಾಡಿರ್ತಕ್ಕಂಥದ್ದು ಆ ಕ್ಷೇತ್ರದ ಮತದಾರರಿಗೆ ಅಪಮಾನ ಮಾಡಿದಾಗ. ಹಾಗಾಗಿ ತಮ್ಮ ನಿರ್ಧಾರವನ್ನು ಹಿಂತೆಗೆದುಕೊಳ್ಬೇಕು ಅಂತೇಳಿ ಮನವಿ ಮಾಡಿದ್ದೇವೆ. ಅವರು ಕೂಡ ಪತ್ರಿಕೆಯಲ್ಲಿ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ, ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ. ಶಾಸಕರುಗಳು ಮನವಿ ಕೊಡಲಿ, ನಾನು ಹಿಂತೆಗೆದುಕೊಳ್ತೇನೆ ಅನ್ನೋ ಮಾತನ್ನು ಕೂಡ ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನಮಗಿದೆ. ಧನ್ಯವಾದ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.